ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಜನವರಿ 7, 2026 ಕರೆಂಟ್ ಅಫೇರ್ಸ್ನಲ್ಲಿರೋ ಟಾಪ್ 12 ಕ್ವಶನ್ಸ್ಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಕ್ವಶನ್ಸ್ಗಳು ನೋಡಿ ಫ್ರೆಂಡ್ಸ್ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. PCPSI, FD, SDA, ವಿಲೇಜ್ ಅಕೌಂಟ್, ಗ್ರೂಪ್ ಸಿ, ಅದಾನಂತರ SSC, MTS, SSC, GD ಆಗಿರ್ಬೋದು, CGL, SSC CGL ಆಗಿರ್ಬೋದು, ಅದಾನಂತರ ರೈಲ್ವೆ ಗ್ರೂಪ್ ಡಿಗೆ ಕೂಡ ತುಂಬ ಹೆಲ್ಪ್ ಆಗುವಂಥ ಕ್ವಶನ್ಸ್ಗಳಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, 70 ರಿಂದ 80 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಯಾವ ಮಹಾನಗರವು ಭಾರತದ ಮೊದಲ ಕೊಳೆಗೇರಿ ಮುಕ್ತ ನಗರವಾಗಲಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಸೂರತ್. 45ನೇ ವಯಸ್ಸಿನಲ್ಲಿ ಆಸ್ಟ್ರೇಲಿಯನ್ ಓಪನ್ 2026ರಲ್ಲಿ ಸ್ಪರ್ಧಿಸಲಿರುವ ವಿಶ್ವದ ಅತ್ಯಂತ ಹಿರಿಯ ಮಹಿಳಾ ಆಟಗಾರ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಸಿ. ವೀನಸ್ ವಿಲಿಯಮ್ಸ್ ಅವರು 45ನೇ ವಯಸ್ಸಿನಲ್ಲಿ ಆಸ್ಟ್ರೇಲಿಯನ್ ಓಪನ್ 2026ರಲ್ಲಿ ಸ್ಪರ್ಧಿಸಲಿರುವ ವಿಶ್ವದ ಅತ್ಯಂತ ಹಿರಿಯ ಮಹಿಳಾ ಆಟಗಾರ್ತಿಯಾಗಿದ್ದಾರೆ. ದೇಶದ ಮೊದಲ ಬುಲೆಟ್ ರೈಲ್ ಆಗಸ್ಟ್ 15, 2027ರಂದು ಯಾವ ಹೈಸ್ಪೀಡ್ ರೈಲು ಕಾರಿಡಾರ್ನಲ್ಲಿ ಚಲಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಮುಂಬೈ ಟು ಅಹಮದಾಬಾದ್. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ 2025ರಲ್ಲಿ ಭಾರತದಲ್ಲಿ ಎಷ್ಟು ಹುಲಿ ಸಾವುಗಳಾಗಿ ದಾಖಲಾಗಿವೆ? ಅಂದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಒಟ್ಟು 166. ಅಂದರೆ 2000 ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ 2025ರಲ್ಲಿ ಒಟ್ಟು 166 ಹುಲಿಗಳು ಸತ್ತಿರೋದನ್ನು ದಾಖಲಾಗಿದೆ. ಜನವರಿ 2026ರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅನ್ನು ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್. 2025ರಲ್ಲಿ ಯಾವ ರಾಜ್ಯದ ಜನನದ ಸಮಯದಲ್ಲಿ, ಅಂದರೆ 2025ರಲ್ಲಿ ಯಾವ ರಾಜ್ಯದ ಜನನದ ಸಮಯದಲ್ಲಿ ಲಿಂಗ ಅನುಪಾತ ಅಂದರೆ SRB 910ರಿಂದ 923ಕ್ಕೆ ಏರಿದೆ? ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಹರಿಯಾಣ 2025ರಲ್ಲಿ ರಾಜ್ಯದ ಜನನದ ಸಮಯದಲ್ಲಿ ಅಂದರೆ ಲಿಂಗ ಅನುಪಾತ 910ರಿಂದ 923ಕ್ಕೆ ಏರಿದೆ. ಮಿಷನ್ ಮೌಸಾಮಿ ಅಡಿಯಲ್ಲಿ ಭಾರತ ಮೊದಲ 3D ಮುದ್ರಣ ತಂತ್ರಜ್ಞಾನ ನಿರ್ಮಿಸಲಾದ ಸ್ವಯಂಚಾಲಿತ ಹವಾಮಾನ ಕೇಂದ್ರ ಅಂದರೆ AWS ಅನ್ನು ಎಲ್ಲಿ ಉದ್ಘಾಟಿಸಲಾಗುವುದು? ಇದಕ್ಕೆ ಸರಿಯಾದ ಉತ್ತರ ದೆಹಲಿ. ಜಾರ್ಖಂಡ್ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ನ್ಯಾಯಮೂರ್ತಿ ಮಹೇಶ್ ಶರತ್ಚಂದ್ರ ಸೋನಾಕ್ ಅವರು ಜಾರ್ಖಂಡ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ. ಭಾರತೀಯ ಸೇನೆಯು ದೀರ್ಘ ಶ್ರೇಣಿಯ ರಾಕೆಟ್ ಲಾಂಚರ್ ಸೂರ್ಯಾಸ್ತ್ರ ಉತ್ಪಾದನೆಗೆ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಸರಿಯಾದ ಉತ್ತರ ಇಸ್ರೇಲ್. ಬಾಂಗ್ಲಾದೇಶದ ಕ್ರಿಕೆಟಿಗ ಮುಸ್ತಫಿಜುರ್ ರೆಹಮಾನ್ ಅವರನ್ನು ಯಾವ IPL ತಂಡದಿಂದ ಕೈಬಿಟ್ಟಿದೆ? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಮುಸ್ತಫಿಜುರ್ ರೆಹಮಾನ್ ಅವರನ್ನು ರಿಮೂವ್ ಮಾಡಿದೆ. ಭಾರತದ ಮೊದಲ ಸರ್ಕಾರಿ ಆಸ್ಪತ್ರೆ ಆಧಾರಿತ AI ಕ್ಲಿನಿಕ್ ಅನ್ನು ಜನವರಿ 2026ರಲ್ಲಿ ಎಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ನೋಯ್ಡಾದಲ್ಲಿ. ಕೇಂದ್ರ ಪರಿಸರ ಸಚಿವಾಲಯವು ಯಾವ ರಾಜ್ಯದಲ್ಲಿ ಪ್ರಸ್ತಾವಿಕ ಕಲೈಟ್ 2 ಜಲವಿದ್ಯುತ್ ಯೋಜನೆಗೆ ಪರಿಸರ ಅನುಮತಿ ನೀಡಲು ಶಿಫಾರಸು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಸೊ ಫ್ರೆಂಡ್ಸ್, ಇದಾಗಿತ್ತು ಟಾಪ್ 12 ಪ್ರಶ್ನೆಗಳು ಮತ್ತು ಆನ್ಸರ್ಗಳು. ಇದು ನೋಡಿ ಫ್ರೆಂಡ್ಸ್, ಇದು ಜನವರಿ 7ರ ಕರೆಂಟ್ ಅಫೇರ್ಸ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾನು ಜನವರಿ 8ರ ಟಾಪ್ 12 ಪ್ರಶ್ನೆಗಳನ್ನು ನಾನು ತರ್ತೀನಿ. ಸೊ ಫ್ರೆಂಡ್ಸ್, ಡೈಲಿ ನಾನು ಇದೇ ರೀತಿಯಾಗಿ ಶಾರ್ಟಾಗಿ 5 ನಿಮಿಷದಲ್ಲಿ ನಿಮಗೆ ಟಾಪ್ 12 ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಿಮಗೇನಾದರೂ ಈ ವಿಡಿಯೋಗಳು ಏನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ನಿಮ್ಮ ಲೈಕ್ ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಕೊಡಿ, ಅವರಿಗೂ ಕೂಡ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತಾನೆ. ಇನ್ನೊಂದು ಫ್ರೆಂಡ್ಸ್ ನೋಡಿ, ಈ ಒಂದು ಕರೆಂಟ್ ಅಫೇರ್ಸ್ಗಳು ನಿಮಗೆ PCPSI, FDA, SDA, ಗ್ರೂಪ್ ಸಿ, KE, ಅದಾನಂತರ
SSC MTS ಆಗಿರ್ಬೋದು, SSC GD ಆಗಿರ್ಬೋದು, ದಿಲ್ಲಿ ಪೊಲೀಸ್ಗೆ ಆಗಿರ್ಬೋದು, ರೈಲ್ವೆ ಗ್ರೂಪ್ ಡಿಗೆ ಎಲ್ಲ ಎಕ್ಸಾಮ್ಸ್ಗಳಿಗೆ ಈ ಒಂದು ಕರೆಂಟ್ ಅಫೇರ್ಸ್ ಏನಿದೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.